ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಖಾಲಿರ್ತಕ್ಕಂತಹ ಕಾಯಂ ಹುದ್ದೆಗಳ ಬಗ್ಗೆ ನಿಮಗೆ ವಿಷಯನ ತಿಳಿಸ್ಕೊಡ್ತೀನಿ. ಸೊ ಇದು ಅಣು ವಿದ್ಯುತ್ ನಿಗಮ ಅಂದ್ಬಿಟ್ಟು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಸೆಂಟ್ರಲ್ ಗೌರ್ಮೆಂಟು. ಸೊ ಇಲ್ಲಿ ಕಾಯಂ ಹುದ್ದೆಗಳು ಖಾಲಿ ಇದೆ. ಯಾವುದೇ ರೀತಿ ಕಾಂಟ್ರಾಕ್ಟು, ಟ್ರೈನಿ, ಅಪ್ರೆಂಟಿಸ್ಶಿಪ್ಪು ಈ ಥರ ಎಲ್ಲ ಪರ್ಮನೆಂಟು ಮತ್ತು ಕಾಯಂ ಹುದ್ದೆಗಳು. ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈಗ ಫುಲ್ ಡೀಟೇಲ್ಸ್ನ ನೋಡೋಣ. ಸ್ನೇಹಿತರೆ, ಮೊದಲನೇದಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗಿರೋದು 3/11/2020. ಸೊ ಈ ದಿನಾಂಕದ ಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇನ್ನು ಲಾಸ್ಟ್ ಡೇಟ್ ಬಂದುಬಿಟ್ಟು 24/11/2020. 20 ದಿನ ಟೈಮ್ ಇದೆ. ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಇಂಟ್ರೆಸ್ಟ್ ಆಗಿದ್ದರೆ ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಹಾಗಿದ್ರೆ ಇನ್ನು ಡೆಪ್ತಾಗಿ ನೋಡೋದಾದರೆ ಟೋಟಲ್ ಪೋಸ್ಟು 176 ಪೋಸ್ಟ್ಗಳು ಇದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 176 ಪೋಸ್ಟ್ಗಳಿದೆ ಟೋಟಲ್ಲು. ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಇಷ್ಟಿಷ್ಟೇ ಕಾಲ್ ಮಾಡ್ತಾರೆ, ವರ್ಷ ಕಾಲ್ ಮಾಡ್ತಾರೆ. ಒಂದೇ ಸರಿ 1000 ಗಟ್ಟಲೆ ಪೋಸ್ಟ್ನ ಕಾಲ್ ಮಾಡಲ್ಲ. ಓಕೆನಾ? ಸೊ ಮತ್ತು ಅದರಲ್ಲಿ ಇನ್ ಡೆಪ್ತಾಗಿ ಹೋದರೆ ಮೊದಲಿಗೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೀವು ಆಗಿದ್ದರೆ 61, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆದರೆ 22, ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಆದರೆ 7, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆದರೆ 22 ಪೋಸ್ಟ್ಗಳು ಖಾಲಿ ಇರುತ್ತೆ. ಡಿಪ್ಲೊಮಾ ಮೇಲೆ ಅಪ್ಲಿಕೇಶನ್ನ ಹಾಕಬಹುದು. ಇನ್ನು ಸೈನ್ಸ್ ಗ್ರ್ಯಾಜುಯೇಷನ್ ಆಗಿರೋರು BSc ಕೆಮಿಸ್ಟ್ರಿ ಆಗಿದರೆ 15 ಪೋಸ್ಟು, BSc ಫಿಸಿಕ್ಸ್ ಆಗಿದರೆ 15, ಇನ್ನು ಸೈಂಟಿಫಿಕ್ ಅಸಿಸ್ಟೆಂಟ್ C ಅಂತ ಇದು ಅಷ್ಟೇ. ಸೇಫ್ಟಿ ಸೂಪರ್ವೈಸರ್ 4 ಪೋಸ್ಟು, ಇನ್ನು ಸಿವಿಲ್ ಆಗಿದರೆ 1 ಪೋಸ್ಟು. ಅದೇ ರೀತಿ ಡಿಪ್ಲೊಮಾ ಇನ್ ಸಿವಿಲ್ ಇವರಿಗೆ 14 ಪೋಸ್ಟು ಇರುತ್ತೆ. ಅದೇ ರೀತಿ ಡ್ರೈವರ್ ಕಮ್ ಪಂಪ್ ಆಪರೇಟರ್ ಕಮ್ ಫೈರ್ಮ್ಯಾನು, ಡ್ರೈವರ್ ಕಮ್ ಪಂಪ್ ಆಪರೇಟರ್ ಕಮ್ ಫೈರ್ಮ್ಯಾನು 10 ಪೋಸ್ಟ್ ಇದೆ. ಲೀಡಿಂಗ್ ಫೈರ್ಮ್ಯಾನು 3 ಪೋಸ್ಟ್ ಇದೆ. ಸ್ಟೆನೋ ಗ್ರೇಡ್ 1 6 ಪೋಸ್ಟ್ ಇದೆ. ಅಸಿಸ್ಟೆಂಟ್ ಗ್ರೇಡ್ 1 2 ಪೋಸ್ಟ್ ಇದೆ. ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಏನು ಅಂದ್ಬಿಟ್ಟು ನಾನಿವಾಗ ಹೇಳ್ತೀನಿ. ಸೊ ನಾನು ಫಸ್ಟು ತಿಳಿಸಿದಂತಹ ಡಿಪ್ಲೊಮಾ ಮತ್ತು BSc ಸೈನ್ಸ್ ಕ್ಯಾಂಡಿಡೇಟ್ಗಳಿಗೆ ಮೊದಲು 2 ವರ್ಷ ಟ್ರೈನಿಂಗ್ ಇರುತ್ತೆ. ಆ 2 ವರ್ಷ ಟ್ರೈನಿಂಗ್ ಪೀರಿಯಡಲ್ಲಿ 16,000 ಮೊದಲನೇ ವರ್ಷ, 18,000 ಎರಡನೇ ವರ್ಷ ಪೇಮೆಂಟ್ ಇರುತ್ತೆ. ಸೊ ಇಷ್ಟಾದಮೇಲೆ ನಿಮಗೆ ಬೇಸಿಕ್ ಬಂದುಬಿಟ್ಟು 2 ವರ್ಷ ಕಂಪ್ಲೀಟ್ ಆದಮೇಲೆ 35,400 ಆಗುತ್ತೆ ಬೇಸಿಕ್ಕು. ಸೊ ಅಂದರೆ ನಿಮಗೆ ಗ್ರಾಸು ಹತ್ತತ್ರ ಕೈಗೆ 53,000ವರೆಗೂ, 53 to 56ವರೆಗೂ ಬರೋ ಚಾನ್ಸಸ್ಸು ಇರುತ್ತೆ. ಪ್ಲಸ್ ಅಲೋಯನ್ಸ್ ಎಲ್ಲ ಇರುತ್ತೆ. ಓಕೆನಾ? ಸೊ ಇನ್ನು ನಾನು ಎಜುಕೇಷನ್ ಕ್ವಾಲಿಫಿಕೇಷನ್ ಡ್ರೈವರ್ ಕಮ್ ಪಂಪ್ ಆಪ್ರೇಟರ್ಗೆ ನಾನು ಹೇಳಿಲ್ಲ. ಸೊ ಇವರಿಗೆ BSc 10+2 ಪಾಸ್ ಆಗಿರೋ ಸಾಕು. ಇದನ್ನು ಸೈನ್ಸ್ ಸ್ಟ್ರೀಮಲ್ಲಿ 10+2 ಪಾಸ್ ಆಗಿರಬೇಕು. ಸೆಕೆಂಡ್ PUC ಸೈನ್ಸ್ ಯಾರ್ಯಾರು ಮಾಡಿರ್ತೀರಿ ಅವರು ಲೀಡಿಂಗ್ ಫೈರ್ಮ್ಯಾನ್ A ಮತ್ತು ಡ್ರೈವರ್ ಕಮ್ ಪಂಪ್ ಆಪ್ರೇಟ್ರು ಈ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ನ ಹಾಕಬಹುದು. ಸ್ನೇಹಿತರೆ, ಹಾಗೆಯೇ ಡ್ರೈವರ್ ಕಮ್ ಪಂಪ್ ಆಪ್ರೇಟರ್ ಕಮ್ ಫೈರ್ಮ್ಯಾನ್ A ಈ ಹುದ್ದೆಗಳಿಗೆ ನೀವು ಫಿಸಿಕಲ್ ಫಿಟ್ನೆಸ್ ಆಗಿರಬೇಕಾಗುತ್ತೆ. ಹೈಟು 165 ಸೆಂಟಿಮೀಟರ್ಸು, ವೆಯ್ಟು ಮಿನಿಮಮ್ 50 kgs. ಸೊ ಇಷ್ಟು ಇರಲೇಬೇಕಾಗುತ್ತೆ. ನೀವು ಇದನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕು. ಮತ್ತು 10+2 ಅಂದರೆ ಸೈನ್ಸಲ್ಲಿ 50% ಅಗ್ರಿಗೇಟ್ ಇರಬೇಕು. ಪ್ಲಸ್ಸು ನಿಮ್ಮ ಹತ್ರ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸು ನಿಮ್ಮ ಹತ್ರ ಇದ್ದರೆ ಮಾತ್ರ ನೀವು ಅಪ್ಲಿಕೇಶನ್ನ ಈ ಪೋಸ್ಟ್ಗೆ ಹಾಕೋಕ್ಕಾಗೋದು ಸಾಧ್ಯ. ಯಾವ ಪೋಸ್ಟು? ಡ್ರೈವರ್ ಕಮ್ ಪಂಪ್ ಆಪ್ರೇಟರ್ಗೆ. ಓಕೆನಾ? ಸೊ ಮತ್ತು ಇನ್ನೊಂದು ವಿಷಯ, ಇದು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಒಂದೊಂದು ಪ್ಲಾಂಟ್ ಇದೆ. ನಮ್ಮ ಬೆಂಗಳೂರಲ್ಲಿದೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಕೈಗಾದಲ್ಲಿ ಕಾರವಾರ ಡಿಸ್ಟಿಕಲ್ಲಿದೆ. ಸೊ ಇನ್ ಕೇಸ್ ನೀವೇನಾದರೂ ಇಂಟ್ರೆಸ್ಟಿಂಗ್ ಆಗಿದ್ದರೆ ಅಪ್ಲಿಕೇಶನ್ ಹಾಕೋಂಗಿದ್ರೆ, ಸೊ ಬಂದುಬಿಟ್ಟು ಈ ಪೋಸ್ಟ್ಗಳು ಈ ಸರಿ ಕಾಲಾಗಿರೋದು ರಾಜಸ್ಥಾನ್ ಸೈಟಲ್ಲಿ ಕಾಲಾಗಿದೆ. ರಾಜಸ್ಥಾನ್ ಸೈಟಲ್ಲಿ ಕಾಲಾಗಿರೋದ್ರಿಂದ ರಾವತ್ ಬತಾ ರಾಜಸ್ಥಾನ್ ಸೈಟು. ಸೊ ಅಲ್ಲಿ ನೀವು 2 ವರ್ಷ ಟ್ರೈನಿಂಗ್ ಪೀರಿಯಡ ನೀವು ಕಂಪ್ಲೀಟ್ ಮಾಡಿ 1 ವರ್ಷ ಪ್ರೊಬೇಷನರಿ ಇರುತ್ತೆ. ಪ್ರೊಬೇಷನರಿನ ಕಂಪ್ಲೀಟ್ ಮಾಡಿದ ಮೇಲೆ ನಮ್ಮ ಕೈಗಾದ್ರೂ ಬರಬಹುದು, ಅಥವಾ ಇನ್ನು ಬೆಂಗಳೂರಲ್ಲಿರೋಂಥ ಹೆಡ್ ಆಫೀಸ್ಗೂ ಕೂಡ ನೀವು ಬರೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಬೈ, ಆಲ್ ದ ಬೆಸ್ಟ್.